ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಅದ್ಭುತ ಸ್ವರೂಪನು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಅದ್ಭುತ ಸ್ವರೂಪನು ಆಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನು ಅದ್ಭುತ ಸ್ವರೂಪನ ಆಗಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ಯೇಸು ಅಲ್ಲಿಂದ ಹೊರಟು ಗಲಿಲಾಯ ಸಮುದ್ರದ ಬಳಿಗೆ ಬಂದು ಬೆಟ್ಟವನ್ನು ಹತ್ತಿ ಅಲ್ಲಿ ಕೂತುಕೊಂಡನು. ಆಗ ಜನರು ಗುಂಪು ಗುಂಪಾಗಿ ಆತನ ಬಳಿಗೆ ಬಂದು, ಕುಂಟರು, ಕುರುಡರು, ಮೈ ಒಣಗಿದವರು ಮತ್ತು ಆನೆಕಾಲಾಗಿದ್ದರು ಎಲ್ಲರನ್ನೂ ಯೇಸು ಕ್ರಿಸ್ತನ ಬಳಿಗೆ ತಂದಿದ್ದರು. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಬಳಿಗೆ ತಂದಿದಾಗ ಕರ್ತನಾದ ಯೇಸು ಕ್ರಿಸ್ತನು ಅವರೆಲ್ಲರನ್ನೂ ಸ್ವಸ್ಥ ಮಾಡಿದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಕರ್ತನಾದ ಯೇಸು ಕ್ರಿಸ್ತನು ಅವರೆಲ್ಲರನ್ನೂ ಗುಣಪಡಿಸಿದನು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತೇವೆ. ಹಲ್ಲೆಲೂಯಾ. ಯೇಸುವಿನ ನಾಮದಲ್ಲಿ ಅಸಾಧ್ಯವಾದದ್ದು ಒಂದು ಇಲ್ಲ. ಹಲ್ಲೆಲೂಯಾ. ಮುಂದೆ ಅದೇ ಮತ್ತಾಯ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ನಾವು 30ರಿಂದ 15ನೇ ಅಧ್ಯಾಯದಲ್ಲಿ 39ನೇ ವಚನ ಹಿಡ್ಕೊಂಡು ನಾವು 37ನೇ ವಚನ ತನಕ ಹೋಗಿ ಓದಿಕೊಂಡು ಬಂದರೂ ಸಹ ಅಲ್ಲಿ ದೇವರು ಬಹಳ ಅದ್ಭುತಗಳನ್ನು ಮಾಡಿದನು. ಹಲ್ಲೆಲೂಯಾ. ಅವರು ಅಲ್ಲಿ ವಾಕ್ಯದಲ್ಲಿ ಹೇಳುತ್ತದೆ, ಅವರು ಉಪದೇಶವನ್ನು ಕೇಳುತ್ತಾ ಬಂದು ದೇವರ ಮುಂದೆ ಕೂತುಕೊಂಡಿರುವಾಗ ಸುಮಾರು 3 ದಿವಸವಾಗಿತ್ತು. ಸುಮಾರು 3 ದಿವಸವಾಗಿದ್ದಾಗ ಅಲ್ಲಿ ದೇವರ ವಚನ ಹೇಳುತ್ತದೆ, ಇವರಿಗೆ ಹಾಗೆ ಕಳಿಸೋದು ಬೇಡ, ಇವರಿಗೆ ಏನಾದರೂ ಊಟಕ್ಕೆ ಕುಡಿರಿ ಎಂದು ಕೇಳುವಾಗ ಅಲ್ಲಿ ಶಿಷ್ಯರು ಹೇಳುತ್ತಾರೆ, ನಮ್ಮಲ್ಲಿ ಇರುವುದನ್ನು 7 ರೊಟ್ಟಿಗಳು ಮಾತ್ರ. ಹಲ್ಲೆಲೂಯಾ. 7 ರೊಟ್ಟಿಗಳನ್ನು ಮಾತ್ರ, ಆ ಸಣ್ಣ ಸಣ್ಣ ಮೀನುಗಳು ಇದ್ದಿದ್ದವು. ಹಲ್ಲೆಲೂಯಾ. ಕರ್ತನಾದ ಯೇಸುವಿಗೆ ಸ್ತೋತ್ರವಾಗಲಿ. ನಮ್ಮಲ್ಲಿ ಇರುವುದನ್ನು ನಾವು ದೇವರಿಗೆ ಒಪ್ಪಿಸುವಾಗ ದೇವರು ಅದ್ಭುತಗಳನ್ನು ಮಾಡುತ್ತಾನೆ. ಅವರಲ್ಲಿ ಇರುವುದು ಬರೀ 7 ರೊಟ್ಟಿ, ಕೆಲವು ಸಣ್ಣ ಸಣ್ಣ ಮೀನುಗಳು ಇದ್ದವು. ಆದರೆ ಅಲ್ಲಿ ಮುಂದೆ ಹೋಗಿ ದೇವರು ವಾಕ್ಯ ಹೇಳುತ್ತದೆ ಅಲ್ಲಿ ಹೆಂಗಸರು ಮತ್ತು ಮಕ್ಕಳು ಬಿಟ್ಟು ಪುರುಷರು 4,000 ಜನಗಳು ಊಟ ಮಾಡಿದರು ಎಂಬುದಾಗಿ. ಹಲ್ಲೆಲೂಯಾ. ಅಲ್ಲಿ ಇನ್ನೂ ಹೆಣ್ಣು ಮಕ್ಕಳಿದ್ದಾರೆ, ಮಕ್ಕಳು ಇದ್ದಾರೆ, ಅವರೆಲ್ಲರಿಗೂ ಕೂಡಿಸಿದರೆ ಹೆಚ್ಚಾಗುತ್ತವೆ. ಆದರೆ ಇಲ್ಲಿ ದೇವರು 7 ರೊಟ್ಟಿಗಳನ್ನು ಕೆಲವು ಸಣ್ಣ ಮೀನುಗಳಿಂದ ಸುಮಾರು 4,000 ಜನರನ್ನು ಊಟ ಮಾಡುವಂತೆ ದೇವರ ಅದ್ಭುತಗಳನ್ನು ಮಾಡಿದನು. ಬರುವವರು ಊಟ ಮಾಡೋದು ಮಾತ್ರವಲ್ಲ, 7 ಹಡಗುಗಳು ಸಹ ತುಂಬಿದವು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಮ್ಮಲ್ಲಿ ಇರುವುದನ್ನು ನಾವು ಯೇಸುವಿಗೆ ಕೊಡುವಾಗ ಯೇಸು ನಮ್ಮನ್ನು ಅಭಿವೃದ್ಧಿಪಡಿಸುತ್ತಾನೆ. ಎಲ್ಲವನ್ನು ನಾವು ಊಟ ಮಾಡಿ ತೃಪ್ತರಾಗಿ ಮತ್ತೆ ಮಿಕ್ಕಿ ಯಾವ ರೀತಿ 7 ಹಡಗುಗಳನ್ನು ತುಂಬಿದಾವೋ ಅದೇ ಪ್ರಕಾರ ನಮ್ಮನ್ನು ಸಹ ದೇವರ ಆಶೀರ್ವಾದ ಮಾಡುತ್ತಾರೆ, ದೇವರ ಅಭಿಷೇಕ ಮಾಡುತ್ತಾರೆ. ದೇವರ ಪ್ರಸನ್ನತೆ ನಮ್ಮ ಮೇಲೆ ಬರುವಾಗ ಎಲ್ಲವೂ ಏನಾಗುತ್ತದೆ ಗೊತ್ತಾ? ಹೆಚ್ಚಾಗುತ್ತದೆ. ಹಲ್ಲೆಲೂಯಾ. ಎಲ್ಲರೂ ತೃಪ್ತರಾಗಿ ಅನೇಕರಿಗೆ ನಾವು ತೃಪ್ತಿಗೊಳಿಸುವಂತೆ ದೇವರ ಕೃಪೆ ತೋರಿಸುತ್ತಾರೆ. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಚನ ಓದುವುದಕ್ಕಾಗಿ ದೇವರ ಕೃಪೆ ಕೊಟ್ಟಿದ್ದಾರೆ, ಅದಕ್ಕಾಗಿ ಸ್ತೋತ್ರವಾಗಲಿ. ಅಲ್ಲಿ ನೋಡಿದರೆ ನಾವು ಅನೇಕ ಎಲ್ಲ ಕುಂಟರು, ಕುರುಡರು, ಕುಷ್ಠರೋಗಿಗಳನ್ನು ದೇವರೆಲ್ಲರನ್ನೂ ಗುಣಪಡಿಸಿದ್ದಾನೆ. ಕುರುಡರಿಗೆ ಕಣ್ಣು ಬಂದಿದ್ದಾವೆ. ಹಲ್ಲೆಲೂಯಾ. ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ಹಾಗೆ ಆತನು ವಾಕ್ಯಗಳನ್ನು ಹೇಳುತ್ತಾ ದೇವರ ವಿಷಯದಲ್ಲಿ ಅವರಿಗೆ ಹೇಳುತ್ತಾ 3 ದಿವಸವಾಗಿತ್ತು, ಊಟ ಮಾಡೋಕ್ಕೆ ಏನು ಇಲ್ಲ ಎಂದು ಹೇಳುವಾಗ ಅಲ್ಲಿ 7 ರೊಟ್ಟಿಗಳನ್ನು ಆ ಸಣ್ಣ ಮೀನುಗಳನ್ನು ತಗೊಂಡು ದೇವರು ಅದ್ಭುತ ಮಾಡಿ ಸುಮಾರು 4,000 ಜನಕ್ಕೆ ಊಟ ಮಾಡಿ 7 ಹಡಗುಗಳನ್ನು ತುಂಬಿ ತುಳುಕುವಂತೆ ದೇವರು ಕೃಪೆ ತೋರಿಸಿದ್ದಾರೆ. ಈ ರಾತ್ರಿ ನಿಮ್ಮ ಮಧ್ಯದಲ್ಲೂ ಸಹ ದೇವರು ಹಾಗೆ ಮಾಡಲೆಂದು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ. ಆಮೇನ್. ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್.